ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ನನ್ನ ಫಾಲೋ ಮಾಡಿ. ನಾನು ಇದೇ ರೀತಿ ನಿಮ್ಗೆಲ್ರಿಗೂ ಇಷ್ಟವಾಗಿರೋಂಥ ವೀಡಿಯೋಸ್ನ ಇರ್ತೀನಿ. ನಾನು ಇವತ್ತು ಬೆಳಗ್ಗೆ ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ನಾನು ದೇವ್ರನ್ನೆಲ್ಲ ರೆಡಿ ಮಾಡಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ದೇವ್ರಿಗೆ ನೈವೇದ್ಯ ಅಂದ್ಬಿಟ್ಟು ನಾನು ರವೆ ಉಂಡೆ ಫ್ರೂಟ್ಸ್ನೆಲ್ಲದನ್ನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಎಲ್ಲ ಥರ ಫ್ರೂಟ್ಸನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದೇವ್ರಿಗೆ ನೈವೇದ್ಯ ಇಡಬೇಕು ಅಂತ. ಸೊ ಇವತ್ತು ನಾವು ಮನೇಲಿ ಇದೇನೇ ಇವತ್ತು ಊಟ, ಫ್ರೂಟ್ಸ್ ಮತ್ತು ರವೆ ಉಂಡೆ. ಸೊ ರೈಸ್ ತಿನ್ನೋದಿಲ್ಲ ನಾವು, ಸೊ ಆಗಿರೋದ್ರಿಂದ ರವೆ ಬಾತನ್ನ ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು ತಿಂದು ಬೇಜಾರಾಗ್ಬಿಟ್ಟಿತ್ತು ಅಂದ್ಬಿಟ್ಟು ನಾನು ಇಲ್ಲಿ 1 ಲೋಟ ರವೆ ತೊಗೊಂಡಿದ್ದೀನಿ. ಇದಕ್ಕೆ ಮಸಾಲೆ ರುಬ್ಕೊಳ್ಳೋಕ್ಕೆ ತೆಂಗಿನಕಾಯಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಒಂದು 10 ತೊಗೊಂಡಿದ್ದೀನಿ, ಶುಂಠಿ 1 ಇಂಚ್ ತೊಗೊಂಡಿದ್ದೀನಿ, 5 ಮೆಣಸಿನ್ಕಾಯಿ, ಚಕ್ಕೆ ಲವಂಗದ ಪುಡಿ 1/4 ಸ್ಪೂನ್ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಧನಿಯಾ ಪುಡಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ನುಣ್ಣಗೆ ರುಬ್ಕೊತಾ ಇದ್ದೀನಿ. ಸೊ ಇವಾಗ ಇದು ನುಣ್ಣಗೆ ಆಗಿದೆ. ನಾನು ನೆನ್ನೆನೇ ರವೆ ಹುರಿದಿಟ್ಕೊಂಡಿದ್ದೆ. ನಾನಿವಾಗ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಕುಕ್ಕರಲ್ಲಿ ಮಾಡೋದ್ರಿಂದ ಬೇಗ ಆಗುತ್ತೆ ಅಂದ್ಬಿಟ್ಟು ನಾನು ಕುಕ್ಕರ್ ಯೂಸ್ ಮಾಡ್ತಾಯಿದ್ದೀನಿ. ನಾನು ಇದು 2 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾಯ್ತಾ ಇದ್ದಂಗೆ ಸಾಸಿವೆ, ಕರಿಬೇವು ಆಪ್ಷನ್ ಹಾಕ್ಕೊಳ್ಳೋದಿದ್ರೆ ಹಾಕ್ಕೊಬೋದು, ನಾನು ಹಾಕ್ಕೊತಾ ಇಲ್ಲ. ಇಲ್ಲಿ ಕಡಲೆಬೇಳೆನೂ ಅಷ್ಟೇ ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಬೋದು, ಇಲ್ಲ ಬಟಾಣಿ ಹಾಕಿರ್ತೀವಲ್ಲ ಕಡಲೆಬೇಳೆ ಅವಶ್ಯಕತೆ ಇರೋದಿಲ್ಲ. ಬಟ್ ನಂಗೆ ಟೇಸ್ಟ್ ಎಲ್ಲ ಇರುತ್ತೆ ಅಂದ್ಬಿಟ್ಟು ನಾನು ಕಡಲೆಬೇಳೆ ಆ್ಯಡ್ ಮಾಡ್ತಾಯಿದ್ದೀನಿ. ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು, ಬಾತ್ ಸಾಮಾನು, ಪಲಾವ್ ಎಲೆ, ಅನಾನಸು, ಮರಾಠ ಮೊಗ್ಗು ಇಷ್ಟನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಎಣ್ಣೆಗೆ ಇಲ್ಲಿ ಸೊಪ್ಪಿನ ಸ್ಮೆಲ್ಲೆಲ್ಲ, ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಅದರಿಂದ ನಾನು ಎಣ್ಣೆಲಿ ಸ್ವಲ್ಪ ಒಂದು 5-10 ನಿಮಿಷ ಬಾಡಿಸ್ಕೊತಾ ಇದ್ದೀನಿ. ಅದಕ್ಕೆ ಈರುಳ್ಳಿ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದು 5-10 ನಿಮಿಷ. ಅದು ಫ್ರೈ ಆಗ್ತಾ ಇದ್ದಂಗೆ ಆಲೂಗಡ್ಡೆ, ಬದನೆಕಾಯಿ, ಬಟಾಣಿ, ಕ್ಯಾರೆಟ್ ಮತ್ತು ಬೀನ್ಸ್ ಬೇಕಾದರೆ ಆ್ಯಡ್ ಮಾಡ್ಬೋದು, ಬಟ್ ನಾನು ಹಾಕ್ತಾಯಿಲ್ಲ ಇಲ್ಲಿ. ಮತ್ತು ಏನು ರುಬ್ಕೊಂಡಿದ್ದೀವಲ್ಲ ಅದನ್ನು ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗೇ ಹಾಕ್ಬಿಡ್ಬೋದು, ಬೇಕಾದ್ರೆ ಆಮೇಲೂ ಹಾಕ್ಬೋದು. 1.5 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನಿಲ್ಲಿ. ಆಮೇಲೆ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಬರೆಸ್ಕೊತಾ ಇದ್ದೀನಿ. ತಪ್ಪಲೇ ಬೇಯಿಸ್ಬೋದು, ಬಟ್ ನಾನು ಸ್ವಲ್ಪ ಬೇಗ ಮಾಡಬೇಕಿತ್ತು, ಮತ್ತು ಬೇರೆ ಕೆಲಸನೂ ಇತ್ತಲ್ವ, ಕುಕ್ಕರಲ್ಲಿ ಕೂಗಿಸ್ಬಿಟ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಇವಾಗ ನಾನು 1 ರವೆ ಹಾಕಿದರೆ ಅದಕ್ಕೆ 2 ಲೋಟ ನೀರು ಹಾಕಿ ಬೇರೆ ತಪ್ಪಲಿಗೆ ಬಿಸಿ ಮಾಡಿಟ್ಕೊತಾ ಇದ್ದೀನಿ. ಅದು ಕುಕ್ಕರ್ ಹೋಗೋಷ್ಟರಲ್ಲಿ ನಾನು ಇಲ್ಲೆಲ್ಲ ಪೂಜೆಗೆ ನೈವೇದ್ಯ ಎಲ್ಲ ಇಟ್ಬಿಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಇದು ನನ್ನ ಇದು ಉಪ್ಪಾಗಲಿ ಖಾರ ಆಗಲಿ ಏನೂ ಇಟ್ಟಿಲ್ಲ ದೇವ್ರಿಗೆ. ಹೆಸರುಬೇಳೆಗೂ ಕೂಡ ನಾನು ಉಪ್ಪು ಕೂಡ ಆ್ಯಡ್ ಮಾಡಿಲ್ಲ, ಮೆಣಸಿನ್ಕಾಯಿನೂ ಆ್ಯಡ್ ಮಾಡಿಲ್ಲ. ನಾನು ಎಲ್ಲ ದೇವ್ರಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಪೂಜೆ ಮಾಡಿಬಿಟ್ಟು ಟಿಫನ್ ಮಾಡಿಬಿಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಪೂಜೆ ಮಾಡಿದ್ದಾಯಿತು. ಇವಾಗ ನನ್ನ ಮಗಳು ನಾನು ಮಾಡ್ತೀನಿ ಮಮ್ಮಿ ಅಂತ ಅಂದು, ಸೊ ಇವಾಗ ಅವಳು ಮಾಡ್ತಾಯಿದ್ದಾಳೆ ಪೂಜೆನ. ದೇವರಿಗೆಲ್ಲ ಹೂವು ಎಲ್ಲ ಇಟ್ಟು ರೆಡಿ ಮಾಡಿರೋದೆಲ್ಲ ನನ್ನ ಮಗಳೇ. ಅವಳಿಗೂ ಇದ್ರಲ್ಲಿ ತುಂಬ ಆಸಕ್ತಿ ಜಾಸ್ತಿ, ತುಂಬ ಚೆನ್ನಾಗಿ ಮಾಡ್ತಾಳೆ ಪೂಜೆ ಎಲ್ಲ. ಸರಿ ಪೂಜೆನೂ ಆಯಿತು, ಅಷ್ಟರೊಳಗೆ ಇದು ರವೆ ಬಾತ್ನ ಮಾಡಿಬಿಡೋಣ ಅಂದ್ಬಿಟ್ಟೆಲ್ಲ ಮಾಡ್ತಾಯಿದ್ದೀನಿ. ಇವಾಗ ಇಲ್ಲೆಲ್ಲ ಬೆಂದಿದೆ ನೋಡಿ. ನಾನು ಒಂದು ಕುಕ್ಕರ್ ವಿಷಲ್ ಕೂಗಿಸ್ಕೊಂಡಿದ್ನಲ್ವ, ಎಲ್ಲ ತರಕಾರಿನೂ ಬೆಂದಿರುತ್ತೆ. ಸೊ ನಾನು ಈ ಕಡೆ ತಪ್ಪಲೆಗೆ ನೀರು ಇಟ್ಕೊಂಡಿದ್ನಲ್ವ, ಅದು ಮಳ್ತಾ ಇತ್ತು. ಸೊ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀರು ಮಳ್ತಾ ಇದ್ದಂಗೆ ರವೆ ನಾವು ಹಾಕ್ತಾಯಿದ್ದೀನಿ. ಗಂಟು ಬರಬಾರ್ದು ಅಂತ ರವೆ ಜೊತೆಗೇ ನಾನು ಅದು ಸೌಟ್ನ ತಿರುಗಿಸ್ತಾ ಇದ್ದೀನಿ. ಸೊ ಇಲ್ಲಾಂದರೆ ಆ ಥರ ಮಾಡಲ್ಲ ಅಂದರೆ ಗಂಟು ಬಂದುಬಿಡುತ್ತೆ, ಉಪ್ಪಿಟ್ಟು ಚೆನ್ನಾಗೇ ಇರೋದಿಲ್ಲ.
ನಾರ್ಮಲ್ ರವೆ ಉಪ್ಪಿಟ್ಟು ತಿನ್ನೋದಕ್ಕಿಂತ ಈ ರೀತಿ ಮಾಡ್ಕೊಂಡು ತಿಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದೇ ಥರ ತಿಂದು ಬೇಜಾರಾಗುತ್ತೆ ಅಂದ್ಬಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ, ಇದಕ್ಕೊಂದು ಸ್ವಲ್ಪ 10-15 ನಿಮಿಷ ಸಣ್ಣ ಉರಿಲಿ ಇಟ್ಬಿಟ್ಟು ಬೇಯಿಸ್ಬಿಟ್ಟು ಚೆನ್ನಾಗಿರುತ್ತೆ. ಇವಾಗ ಉಪ್ಪಿಟ್ಟು ರೆಡಿ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿ ನನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್